ಗುರುವಾರ ಕರ್ನಾಟಕ ಬಂದ್ ಫಿಕ್ಸ್ ಆಗುತ್ತಾ? ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಕರುನಾಡು ಕೆಂಡಾಮಂಡಲವಾಗಿದೆ. ಸಭೆ ನಡೆಸಲು ಮುಂದಾಗಿರುವಂತದ್ದು ಕನ್ನಡ ಪರ ಸಂಘಟನೆಗಳು. ಗುರುವಾರ ಕರ್ನಾಟಕ ಬಂದ್ ಫಿಕ್ಸ್. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಕರುನಾಡು ಕೆಂಡಾಮಂಡಲವಾಗಿದೆ. ಸಭೆ ನಡೆಸಲು ಮುಂದಾಗಿರುವಂತದ್ದು ಕನ್ನಡ ಪರ ಸಂಘಟನೆಗಳು. ಬಂದ್ ಬಗ್ಗೆ ನಾಳೆ 12 ಗಂಟೆಗೆ ಪ್ರವೀಣ್ ಶೆಟ್ಟಿ ಬಣ ನಿರ್ಧಾರವನ್ನು ಕೈಗೊಳ್ಳಲಿದೆ. 13ನೇ ತಾರೀಕು ನಿಜಕ್ಕೂ ಕರ್ನಾಟಕ ಬಂದ್ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ನಾಳೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ಕಡೆ ಸಿಡಬ್ಲ್ಯೂಆರ್ಸಿ ಕೊಟ್ಟಿರ್ತಕ್ಕಂತಹ ಆದೇಶದ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೆ 12,000 ಕ್ಯೂಸೆಕ್ ನೀರನ್ನು ಪ್ರತಿನಿತ್ಯ ಹರಿಸುವಂತೆ ಕೊಟ್ಟಿರ್ತಕ್ಕಂಥ ಆದೇಶ ಕರ್ನಾಟಕಕ್ಕೆ ಮರಣ ಶಾಸನ. ಹೀಗಾಗಿ ಕನ್ನಡಪರ ಹೋರಾಟಗಾರರು ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಈ ಒಂದು ಹೋರಾಟದಲ್ಲಿ ಪ್ರತಿಯೊಬ್ಬರೂ ಸಹ ಭಾಗಿಯಾಗಬೇಕು ಅನ್ನೋದು. ಬೆಂಗಳೂರಿನಲ್ಲಿ ತುಂಬ ಜನರು ನಾವು ಕಾವೇರಿ ನೀರನ್ನು ಕುಡಿತೀವಿ, ಆದರೆ ನಮಗೆ ಕೃತಜ್ಞತೆ ಅನ್ನೋದೇ ಇಲ್ಲ. ಇಂಥ ಹೋರಾಟಗಳಲ್ಲಿ ನಾವು ಭಾಗಿಯಾಗೋದೇ ಇಲ್ಲ. ಬರೀ ರೈತರು ಕನ್ನಡಪರ ಹೋರಾಟಗಾರರು ಮಾತ್ರ ಹೋರಾಟದಲ್ಲಿ ಭಾಗಿಯಾಗ್ತಾರೆಯೇ ವಿನಃ ನಾವೆಲ್ಲ ಬೆಚ್ಚಿಗೆ ನಿದ್ದೆ ಮಾಡ್ತಾ ಇರ್ತೀವಿ ಅಷ್ಟೇ. ನಮಗೆ ನೀರು ಒಂದು ದಿನ ಬರದೇ ಹೋದರೆ ಆವಾಗ ನಮಗೆ ಗೊತ್ತಾಗುತ್ತೆ ಅದರ ಪರಿಸ್ಥಿತಿ ಏನು ಅಂತ. ಬೆಂಗಳೂರಿನಲ್ಲಿ ಒಂದು 15 ದಿನ ಕಾವೇರಿ ನೀರನ್ನು ಕೊಡೋದನ್ನು ನಿಲ್ಲಿಸ್ಬಿಡ್ಬೇಕು. ಆವಾಗ ಜನ ಎಲ್ಲ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಜನಗಳು ಎದ್ದೊಳ್ಬೇಕು. ಆ್ಯಕ್ಚುಲಿ ಜನಗಳು ಜಾಗೃತಿಯನ್ನು ಮೂಡಿಸಬೇಕು ಅಂತ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಇವತ್ತು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ.